ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ದೇವರಾಜ್ ಅರಸು ಅವರು ರಾಜ್ಯ ಕಂಡಂಥ ಅತ್ಯಂತ ಮುತ್ಸದ್ದಿ ರಾಜಕಾರಣಿ ಸ್ಟೇಟ್ಸ್ಮ್ಯಾನ್ ಅವರ ಒಂದು ದಾಖಲೆಯನ್ನು ಮುರಿದಿದ್ದೀವಿ ಅಂತೇಳಿ ಇವತ್ತು ಬಹಳ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ. 2789 ದಿನಗಳನ್ನು ದೇವರಾಜ್ ಅರಸು ಅವರು ಆಡಳಿತವನ್ನು ಕೊಟ್ಟರು. ಸಿದ್ದರಾಮಯ್ಯನವರು 2790 ದಿವಸಗಳನ್ನು ಇವತ್ತು ತುಂಬಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಪಕ್ಷ ಕಟ್ಟಿ ರಾಜಕಾರಣ ಮಾಡಿದವರಲ್ಲ. ಅವರು 2 ಬಾರಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, 2 ಬಾರಿ ಮುಖ್ಯಮಂತ್ರಿಗಳಾಗಿಯೂ ಕೆಲಸ ಮಾಡಿದ್ದಾರೆ. 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ KPCC ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿದ್ದರು. ಅವರು 8 ವರ್ಷ ಆಗಿರೋದ ದೀರ್ಘಕಾಲದ ಅಧಿಕಾರದಲ್ಲಿದ್ದಾರೆ ಅಂತೇಳಿ ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಸೋನಿಯಾ ಗಾಂಧಿಯವರು ಎಲ್ಲೋ ಒಂದು ಕಡೆ ಕ್ಲೂ ಕೊಟ್ಟಿದ್ದರು. ಆ ಕ್ಲೂನ ಸಿದ್ದರಾಮಯ್ಯನಿಗೆ ತುಮಕೂರು ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ ಮಾಹಿತಿ ಕೊಡಿಸಿ ಅವರು ಹಿರಿಯ ರಾಜಕಾರಣಿ ಸೇರಿ ಪರಮೇಶ್ವರ್ ಅವ್ರನ್ನ ಸಿದ್ದರಾಮಯ್ಯನವ್ರ ಜೊತೆ ಸೇರಿ ಸೋಲಿಸಿದ್ರು. ಅದಾದಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿ ಪಕ್ಷ ಅಧಿಕಾರಕ್ಕೆ ತಂದವರು ಸೋತರು ಪಾಪ. ಇವತ್ತು 2023ರಲ್ಲಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾದರು. ಇವರು ಅಧ್ಯಕ್ಷರಾಗಿ ಹೋರಾಟ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದರು, ಸಾವಿರಾರು ಕೋಟಿ ಖರ್ಚು ಮಾಡಿ. ಇವತ್ತು ಸಿದ್ದರಾಮಯ್ಯನವರೇ ಭಾಳ ಫೆವಿಕೋಲ್ ಹಾಕೊಂಡು ಕೂತ್ಕೊಂಡವ್ರೆ. ಇವತ್ತು ನಮ್ಮ ಅರಸು ಅವ್ರನ್ನ ಬೀಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಯಾವುದ್ರಲ್ಲಿ ಬೀಟ್ ಮಾಡಿದ್ದಾರೆ ಅಂತ ಹೇಳಬೇಕು. ಇತಿಹಾಸ ಯಾವಾಗಲೂ ಕೂಡ ಎಷ್ಟು ದಿನ ಕೆಲಸ ಮಾಡಿದೆ, ಎಷ್ಟು ದಿನ ಅಧಿಕಾರದಲ್ಲಿದ್ದೆ ಅನ್ನೋದು ಕೇಳೋದ. ಏನು ನೀನು ಈ ದೇಶಕ್ಕೆ ಈ ಭೂಮಿ ಮೇಲೆ ಏನು ಒಂದು ಸಾಧನೆ ಮಾಡಿದೆ ಅನ್ನೋದೇ ಇತಿಹಾಸ. ಏನು ಇತಿಹಾಸ ಮಾಡ್ದಲೇ ಬರೀ ಉಡಾಫೆ ಹೊಡ್ಕೊಂಡು ಕೆಲಸಕ್ಕೆ ಬರೋದು ಕೆಲಸ ಮಾಡ್ಕೊಂಡು ಎಂಥ ದೊಡ್ಡ ಸ್ಥಾನದಲ್ಲಿದ್ದವರು ಜನಸಾಮಾನ್ಯರ ಬಡವರ ಪಾಲಿಗೆ ಏನೂ ಮಾಡಿಲ್ಲ ಅಂತ ಅಂದರೆ ಇತಿಹಾಸ ಸೇರೋಕ್ಕಾಗಲ್ಲ. ಇವತ್ತು ದೇವರಾಜ್ ಅರಸು ಅವರಿದ್ದಾಗ ಉಳುವವನಿಗೆ ಭೂಮಿ ತಂದರು, ಸಣ್ಣ ಅವನೂರು ವರದಿಯನ್ನು ತಂದರು. ಅವನೂರು ವರದಿ ತಂದು ಬಲಿಷ್ಠರನ್ನ ಮೈ ಮೇಲೆ ಎಳ್ಕೊಂಡು ಸಣ್ಣ ಜಾತಿಗಳಿಗೆ ಅಧಿಕಾರವನ್ನು ಕೊಟ್ಟರು, MLA ಸ್ಥಾನ ಕೊಟ್ಟರು. ಅದರಲ್ಲೇ ಆ 1970 ಬಂದಂಥವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು AICC ಅಧ್ಯಕ್ಷರಾಗವ್ರೆ. ಅವ್ರು ಬಂದಿದ್ದು ಯಾರ ಕಾಲದಲ್ಲಿ? ಅರಸೋರ ಕಾಲದಲ್ಲಿ. ವೀರಪ್ಪ ಮೊಯ್ಲಿ ಅವರು ಅವತ್ತೇ 1970 ಅರಸೋರ ಜೊತೆಲಿ ಬಂದರು. ಅವ್ರು ಇವತ್ತು ಮುಖ್ಯಮಂತ್ರಿಯಾಗಿ ಕೇಂದ್ರದ ಮಂತ್ರಿಯಾಗಿ ರಿಟೈರ್ಡ್ ಆದರು. ಆದಮೇಲೆ ನಮ್ಮ ಧರ್ಮ್ ಸಿಂಗ್ ಅವರು ಕೂಡ ಸಣ್ಣ ಕಮ್ಯುನಿಟಿಯಿಂದ ಬಂದಂಥವ್ರು, ಅವರು ಕೂಡ ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯನವರು ಯಾವ ಜನಪರ ಕಾಯ್ದೆಗಳನ್ನು ಇವತ್ತು ಜನಗಳಿಗೆ ತಂದಿದ್ದಾರೆ. ಅವನವ್ರ ವರದಿ ಇವತ್ತು ಕಾಂತರಾಜ್ ವರದಿ, ಹಿಂದುಳಿದ ವರ್ಗದ ಆಯೋಗದ ಒಂದು ವರದಿಯನ್ನು 186 ಕೋಟಿ ಹಣ ಖರ್ಚು ಮಾಡಿ ಆ ವರದಿಯನ್ನು ತರಿಸ್ಕೊಂಡ್ರು. 10 ವರ್ಷ ಇವರೇ ಅಧಿಕಾರದಲ್ಲಿದ್ದರು. 180 ಕೋಟಿನೂ ಹೋಯ್ತು, ಹಿಂದುಳಿದವ್ರಿಗೂ ಅನ್ಯಾಯ ಆಯಿತು. ಇವತ್ತು ಸಾಬು ಹೋಗ್ಕೊಂಡು ಅದನ್ನು ಕಸದ ಬುಟ್ಟಿಗೆ ಹಾಕ್ಸಿದ್ರು ಸಿದ್ದರಾಮಯ್ಯನವರು. ಮತ್ತು ರಾಮಕೃಷ್ಣ ಹೆಗಡೆ ಅವರು ಕೂಡ 5 ವರ್ಷ ಎಷ್ಟೋ ಒಂದು 3 ತಿಂಗಳಿಂದ ಅಧಿಕಾರ ಮಾಡಿದ್ರು. ಅವರು ಸಣ್ಣ ಪಂಚಾಯತ್ ರಾಜನ್ನು ತಂದರು, ಲೋಕಾಯುಕ್ತ ಕಾಯ್ದೆಯನ್ನು ತಂದರು. ಕರ್ನಾಟಕದಲ್ಲಿ ಯಾವುದೇ ಒಂದು ಮೌಲ್ಯಾಧಾರಿತ ರಾಜಕಾರಣವನ್ನು ಕರ್ನಾಟಕಕ್ಕೆ ದೇಶಕ್ಕೆ ಪರಿಚಯ ಮಾಡಿದವರು ರಾಮಕೃಷ್ಣ ಹೆಗಡೆ ಅವರು ಇವತ್ತು ಇತಿಹಾಸದಲ್ಲಿದ್ದಾರೆ. ಹಾಗೆ ನಮ್ಮ ಯಡಿಯೂರಪ್ಪನವರು ಇವತ್ತು ರೈತ ಬಡ್ಜೆಟನ್ನು ಮಂಡಿಸೆ ಮಾಡಿದವರು. ಹಸಿರು ಶಾಲೆ ಹಾಕ್ಕೊಂಡು ವಿಧಾನಸೌಧದಲ್ಲಿ ಎತ್ತಿನ ಗಾಡಿ ಮುಖಾಂತರ ಹೋಗಿ ಒಂದು ರೈತರ ಬಡ್ಜೆಟನ್ನು ಮಂಡಿಸಿ ರೈತ ನಾಯಕ ಆದಂಥವ್ರು ಯಡಿಯೂರಪ್ಪನವರು. ಅದೇ ರೀತಿ ಯಡಿಯೂರಪ್ಪನವರು ಮಠ ಮಾನ್ಯಗಳಿಗೆ ಸಾಕಷ್ಟು ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡಿದಂಥವ್ರು. ಹಾಗೆ ಸಣ್ಣ ಸಮುದಾಯಗಳನ್ನು ಕೂಡ ಮೇಲೆತ್ತಂಥವ್ರು ಯಡಿಯೂರಪ್ಪನವರು. ಆದರೆ ಸಿದ್ದರಾಮಯ್ಯನವರು ಇವತ್ತು ರಾಜಕಾರಣ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ, ಕೋಮುವಾದಿ ರಾಜಕಾರಣವನ್ನು ಮಾಡಿ ಕರ್ನಾಟಕದಲ್ಲಿ ಜಾತಿಗಳ ಮೇಲೆ 2013ರಲ್ಲಿ ವೀರಶೈವ ಸಮಾಜವನ್ನು ಒಡೆಯೋದಕ್ಕೋಗಿ ಸೋತ್ರು ಅವರು ಮುಖ್ಯಮಂತ್ರಿ ಆದಾಗ. ಇವತ್ತು 2023ರಲ್ಲಿ ಇವರು ಬಂದಾಗಲಿಂದನೂ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡುವಂಥದ್ದು. ಪೊಲೀಸ್ ಸ್ಟೇಷನ್ ನುಗ್ಗು ಹೊಡೆದ್ರು, ಮುಸಲ್ಮಾನರ ಮೇಲೆ ಯಾವುದೇ ಕಾನೂನಿನ ಕ್ರಮ ತಗೊಳ್ಳಲ್ಲ. ಯಾವುದೇ ಒಂದು ಕೋಮು ಗಲಭೆ ದಳ್ಳೂರಿ ಆದರೂ ಅವ್ರನ್ನ ಓಲೈಸೋದು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಕೂಡ ಶಕ್ತಿ ಸೌಧ ವಿಧಾನಸೌಧ ಅವ್ರನ್ನೂ ಬಂದಿಲ್ಲ ಸಿದ್ದರಾಮಯ್ಯ. ಬರೀ ತುಷ್ಟೀಕರಣ ರಾಜಕಾರಣ ಮಾಡೋದು, ಮುಸಲ್ಮಾನರಿಗೆ ನಾನು ಬದುಕಿರುವಂಥ ರಾಜಕಾರಣವನ್ನು ಮಾಡಿ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಕೋಮು ದಳ್ಳೂರಿಯನ್ನು ಸೃಷ್ಟಿ ಮಾಡಿ ಇಡೀ ಕರ್ನಾಟಕವನ್ನು ಕೋಮುವಾದಿಯನ್ನಾಗಿ ಮಾಡಿದಂಥವ್ರು ಸಿದ್ದರಾಮಯ್ಯನವರು. ಇವರು ಏನು ಇತಿಹಾಸದಲ್ಲಿ ಸೇರ್ತಾರೆ? ಒಬ್ಬ ಕೋಮುವಾದಿ ಸಿದ್ದರಾಮಯ್ಯ ಅಂತಾರ, ಮಜವಾದಿ ಸಿದ್ದರಾಮಯ್ಯ ಅಂತಾರ, ಇಲ್ಲ ಆಡಳಿತ ಕರ್ನಾಟಕವನ್ನು ಭಾಗ್ಯಗಳನ್ನು ಕೊಟ್ಟು
ದುರಂತ ನಾಯಕ ಕರ್ನಾಟಕಕ್ಕೆ ಅಂತ ಮಾಡಿದಂಥವ್ರು ಸಿದ್ದರಾಮಯ್ಯನವರು. ಕರ್ನಾಟಕ ದೇಶದಲ್ಲೇ ಕೊನೆ ಸ್ಥಾನದಲ್ಲಿ ಬಂದು ನಿಂತಿದೆ ಆರ್ಥಿಕ ಪರಿಸ್ಥಿತಿ. ಇವರ ಸಂದರ್ಭದಲ್ಲಿ 7 ಕೋಟಿ ಸಾಲವನ್ನು ಮಾಡಿಟ್ಟಿದ್ದಾರೆ. ಇವತ್ತು 7 ಲಕ್ಷ ಕೋಟಿನ ಕರ್ನಾಟಕ ಇವತ್ತು ದಿವಾಳಿ ಅಂಚಿಗೆ ಹೋಗಿದೆ. ಆದ್ದರಿಂದ ಸಿದ್ದರಾಮಯ್ಯನವರು ಒಬ್ಬ ದುರಂತ ನಾಯಕ ಕರ್ನಾಟಕದಲ್ಲಿ ಅಂತೇಳಿ ನಮ್ಮ ಅಭಿಪ್ರಾಯ. ಅದರಿಂದ ನಾವು ಇವತ್ತು ಸಿದ್ದರಾಮಯ್ಯನವರಿಗೆ ಕಾಲ ಮಿಂಚಿಲ್ಲ. ಆಡಳಿತದಲ್ಲಿ ಬಿಗಿಯನ್ನು ತನ್ನಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಗುಂಡಿ ಮುಚ್ಚಕ್ಕೂ ಬೆಂಗಳೂರಿನಲ್ಲಿ ದುಡ್ಡಿಲ್ಲ, ಇದನ್ನು ನಾನು ಹೇಳ್ತಿಲ್ಲ, ಇನ್ಫೋಸಿಸ್ ಅವರು, ನಾರಾಯಣ ಮೂರ್ತಿಯವರು, ಆಮೇಲೆ ಕಿರಣ್ ಮಜುಮ್ದಾರ್ ಅವರು ಹೇಳ್ತಿದ್ದಾರೆ, ದಯಾನಂದ್ ಪೈ ಹೇಳ್ತಿದ್ದಾರೆ. ಎಲ್ಲ ಉದ್ಯಮಿಗಳು ಕರ್ನಾಟಕ ಬಿಟ್ಟು ಪರಾರಿ ಆಗ್ತಾವ್ರೆ. ಕರ್ನಾಟಕದ ಭ್ರಷ್ಟಾಚಾರ ಅಭಿವೃದ್ಧಿಯಲ್ಲಿ ಶೂನ್ಯ ಅಂತೇಳಿ ಕರ್ನಾಟಕವನ್ನು ಬಿಟ್ಟು ಎಲ್ಲ ಕೈಗಾರಿಕೋದ್ಯಮಿಗಳು ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಕರ್ನಾಟಕದಲ್ಲಿ ಮಾಡ್ತಿಲ್ಲ. ಅದರಿಂದ ಸಿದ್ದರಾಮಯ್ಯನವರು ಇತಿಹಾಸದಲ್ಲಿ ದುರಂತ ನಾಯಕ ಅಂತೇಳಿ ಈ ಸಂದರ್ಭ ತಿಳಿಸೋದಕ್ಕೆ ಇಷ್ಟಪಡ್ತೀನಿ.